ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 9 ವರ್ಷಗಳ ಹಿಂದೆ ಬಿಡುಗಡೆಯಾಗಿ ಫ್ಲಾಪ್ ಆಗಿದ್ದ ತೆಲುಗಿನ ಸಿನಿಮಾವೊಂದು ಈಗ ಯೂಟ್ಯೂಬ್ನಲ್ಲಿ ವಿಶ್ವ ದಾಖಲೆಯೊಂದನ್ನು ಮಾಡಿದೆ. ಹೌದಾ? ಹಾಗಾದರೆ ಬನ್ನಿ, ಆ ಸಿನಿಮಾ ಯಾವುದು ಹಾಗೂ ಸಿನಿಮಾ ಮಾಡಿದ ದಾಖಲೆಗಳು ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು, ತೆಲುಗಿನ ಜಯ ಜಾನಕಿ ನಾಯಕ ಸಿನಿಮಾ 2017ರಲ್ಲಿ ತೆರೆ ಕಂಡಿತ್ತು. ಈ ಸಿನಿಮಾ 40 ಕೋಟಿ ಬಜೆಟ್ನಲ್ಲಿ ತಯಾರಾಗಿ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಕೇವಲ 20 ಕೋಟಿ ಕಲೆಕ್ಷನ್ ಮಾಡಿತ್ತು. ಇದರಿಂದಾಗಿ ಸಿನಿಮಾ ಫ್ಲಾಪ್ ಆಗಿತ್ತು. ಇದಾದ ನಂತರ 2019ರಲ್ಲಿ ಸಂಪೂರ್ಣ ಸಿನಿಮಾವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಸಿನಿಮಾ ಯೂಟ್ಯೂಬ್ನಲ್ಲಿ 1 ಬಿಲಿಯನ್ ವೀಕ್ಷಣೆಯನ್ನು ಕಂಡಿದೆ. ಇದರ ಮೂಲಕ ವಿಶ್ವದಲ್ಲಿ 1 ಬಿಲಿಯನ್ ವೀಕ್ಷಣೆ ಪಡೆದ ಮೊದಲ ಸಿನಿಮಾವಾಗಿ ವಿಶ್ವ ದಾಖಲೆಯೊಂದನ್ನು ನಿರ್ಮಿಸಿದೆ. ಇದಕ್ಕಿಂತ ಮೊದಲು ಗಂಗ್ನಮ್ ಸ್ಟೈಲ್ ಹಾಡಿನ ವಿಡಿಯೋವೊಂದು 1 ಬಿಲಿಯನ್ ವೀಕ್ಷಣೆಯನ್ನು ಪಡೆದಿತ್ತು. ಆದರೆ ಜಯ ಜಾನಕಿ ನಾಯಕ ಸಿನಿಮಾ 1 ಬಿಲಿಯನ್ ವೀಕ್ಷಣೆ ಪಡೆದ ಮೊದಲ ಸಿನಿಮಾವಾಗಿ ಯೂಟ್ಯೂಬ್ನಲ್ಲಿ ಹೊರಹೊಮ್ಮಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ಹಿಂದಿಯಲ್ಲಿ ಸಕ್ಸಸ್ ಆಗಿದ್ದರಿಂದ ಹಿಂದಿ ಸಿನಿಮಾವನ್ನು ತೆಲುಗಿಗೆ ಜಯ ಜಾನಕಿ ನಾಯಕ ಎಂಬ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ. ಚಿತ್ರಮಂದಿರಗಳಲ್ಲಿ ಕೇವಲ ಬಜೆಟ್ನ ಅರ್ಧದಷ್ಟು ಗಳಿಕೆ ಕಂಡು ಫ್ಲಾಪ್ ಆಗಿ 7 ವರ್ಷಗಳ ಬಳಿಕ ಯೂಟ್ಯೂಬ್ನಲ್ಲಿ 1 ಬಿಲಿಯನ್ ಅಂದರೆ 100 ಕೋಟಿ ವೀಕ್ಷಣೆಯನ್ನು ಪಡೆದು ಬಜೆಟ್ ಹಣವನ್ನು ವಸೂಲಿ ಮಾಡಿದೆ.